ನಿಧಿ ಸಿಕ್ಕ ಲಕ್ಕುಂಡಿಯಲ್ಲಿ ಚಿನ್ನದ ಖಜಾನೆ ಹುಡುಕೋ ಕೆಲಸ ಶುರುವಾಗಿದೆ. ಕೋಟೆ ದೇವಸ್ಥಾನದ ಮುಂದೆ ಅಪಾರ ಚಿನ್ನ ಇದೆ ಅಂತ ಅಧಿಕಾರಿಗಳು ಉತ್ಖನನ ಶುರು ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ನಿಧಿ ಸಿಕ್ಕ ಊರಲ್ಲಿ ಬಂಗಾರದ ಹುಡುಕಾಟ. ಕೋಟೆ ದೇಗುಲದಲ್ಲಿ ಸಿಗತ್ತ ರಾಶಿ ರಾಶಿ ಚಿನ್ನ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದು. ಇಡೀ ರಾಜ್ಯದ ಜನರ ಚಿತ್ತ ಲಕ್ಕುಂಡಿ ಮೇಲೆಯೇ ನೆಟ್ಟಿದೆ. ಮನೆಯ ಅಡಿಪಾಯ ಹಾಕುವಾಗ ಸಿಕ್ಕ ಬಂಗಾರ ಇಡೀ ಊರನ್ನೇ ಜಾನಾಡುವಂತೆ ಮಾಡ್ತಿದೆ. ಮನೆಯ ಪಾಯದ ಜಾಗದಲ್ಲಿ ಹುಡುಕಾಡಿದ್ದ ಅಧಿಕಾರಿಗಳು ಈಗ ಐತಿಹಾಸಿಕ ದೇವಸ್ಥಾನದ ಸುತ್ತ ಬೀಡು ಬಿಟ್ಟಿದ್ದಾರೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಉತ್ಖನನ ಕಾರ್ಯ ಶುರು ಮಾಡಿದ್ದಾರೆ. ಲಕ್ಕುಂಡಿಯಲ್ಲಿ ರಾಶಿ ರಾಶಿ ಬಂಗಾರ ಆಗಿದೆ ಅನ್ನೋ ಸುದ್ದಿ ಆಗ್ತಿದ್ದಂತೆ ಉತ್ಖನನ ಕಾರ್ಯಕ್ಕೆ ಸಮ್ಮತಿ ಸಿಕ್ಕಿದೆ. ಹೀಗಾಗಿ ಐತಿಹಾಸಿಕ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ 10 ಅಡಿ ಆಳದಲ್ಲಿ ಹುಡುಕಾಟ ಶುರು ಮಾಡಿದ್ದಾರೆ. ಗದಗದ ಡಿಸಿ ಸಿಎನ್ ಶ್ರೀಧರ್ ಭೂಮಿ ಪೂಜೆ ಮಾಡಿ ಉತ್ಖನನ ಕಾರ್ಯಕ್ಕೆ ಚಾಲನೆ ನೀಡಿದ್ರು. ಈ ವೇಳೆ 16 ಅಧಿಕಾರಿಗಳು ಭಾಗಿಯಾಗಿದ್ದು 4 ದಿನಗಳ ಕಾಲ ಉತ್ಖನನ ಕಾರ್ಯ ನಡೆಯಲಿದೆ. ಈಗ ಫಸ್ಟ್ ಒಂದು 10x10 ವ್ಯಾಪ್ತಿಯೊಳಗೆ ನಾವು ಉತ್ಖನನ ಮಾಡ್ತೀವಿ. ಈ ಹಿಂದೆ ಸ್ವಲ್ಪ ಮಣ್ಣು ಹಾಕಿರೋದು ಇದೆ ಮೇಲ್ಗಡೆ ಮಕ್ಕಕ್ಕೆ, ಒಂದು 3ರಿಂದ 4 ಅಡಿವರೆಗೂ ಮಣ್ಣು ತೆಗೆದ ಮೇಲೆ ಆ ದೇವಸ್ಥಾನದ ಮಟ್ಟಕ್ಕೆ ನಾವು ಇಳಿತೀವಿ. ಅಲ್ಲಿಂದ ಆಚೆಗೆ ಉತ್ಖನನ ಕಾರ್ಯ ಅದು ಸೂಕ್ಷ್ಮತೆಯಿಂದ ಕೂಡಿರುತ್ತದೆ. ಅಲ್ಲಿಂದ ಆಚೆಗೆ ಸೂಕ್ಷ್ಮವಾಗಿ ಉತ್ಖನನ ಮಾಡಿಕೊಂಡು ನಾವು ಏನಾದ್ರು ಸಿಗಬಹುದು ಅಂತ ಒಂದು ಆಶಯ ಏನು ಇಟ್ಟಿದ್ದೀವಿ, ಅದರದ್ದು ಪ್ರಯತ್ನಗಳು ಅವಾಗ ಮುಂದೆ. ಉತ್ಖನನ ಕಾರ್ಯದಲ್ಲಿ ಯಾವುದೇ ಯಂತ್ರಗಳನ್ನ ಬಳಸ್ತಿಲ್ಲ, ಬರೀ ಕಾರ್ಮಿಕರಿಂದಲೇ ಉತ್ಖನನ ಕಾರ್ಯ ನಡೆಸಲಾಗ್ತಿದೆ. ಗುದ್ದಲಿ, ಸಲಕೆ, ಹಾರೆ, ಪಿಕಾಸಿ ಬಳಸಿ ಉತ್ಖನನ ನಡೆಯುತ್ತಿದ್ದು ದೇಗುಲದ ಮುಂದೆಯೇ ಹುಡುಕಾಟ ನಡೆಸ್ತಿರೋದಕ್ಕೂ ಕಾರಣ ಆಗಿದೆ. ಈ ಹಿಂದೆ ಈ ದೇವಸ್ಥಾನದ 60-70 ಮೀಟರ್ ದೂರದಲ್ಲೇ ಟಂಕಸಾಲೆ ಇತ್ತಂತೆ. ಇಲ್ಲೇ ಬಂಗಾರದ ನಾಣ್ಯಗಳಿಗೆ ಅಚ್ಚುಮುದ್ರಣ ಮಾಡಲಾಗ್ತಿತ್ತಂತೆ. ಇದೇ ಕಾರಣಕ್ಕೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ ಉತ್ಖನನ ನಡೆಸ್ತಿರೋದು. ಕನಿಷ್ಠ ಗರ್ಸ್ ಇವರು ತೆಗೆದಿಂದೆ ಇವ್ರಿಗೆ ಉತ್ಖನನ ಮಾಡಲಿಕ್ಕೆ ಯೋಗ್ಯವಾದಂಥ ಸ್ಥಳ ಸಿಗ್ತೈತಿ. ರಾಜರ ಆಳಿದಂಥ ಊರು, ಇಲ್ಲೇ ಇಂಥದ್ದು ಸಿಗುತ್ತಾ ಅಂತಿಲ್ಲ. ರಾಜರ ಕಾಲದೊಳಗೆ ಏನೇನಿದ್ದವು ಏನೇನಿಲ್ಲ ಅವೆಲ್ಲ ಮರಳಿ ಸಿಗ್ಬೋದು. 3 ರಾಜರು ಆಳಿದ ಲಕ್ಕುಂಡಿಯನ್ನ ದೇವಾಲಯಗಳ ಸ್ವರ್ಗ ಅಂತಾನೆ ಕರೀತಾರೆ. ಹೀಗಾಗಿ ಈ ಊರಲ್ಲಿ ಚಿನ್ನದ ಸಾಮ್ರಾಜ್ಯವೇ ಅಡಗಿದ್ಯಾ ಅನ್ನೋದು 3 ದಿನದಲ್ಲಿ ಗೊತ್ತಾಗಲಿದೆ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ.